ಎಲ್ಲ ಪರಮಜ್ಞಾನಿಗಳಲ್ಲಿ ಹೌದೌದು ಮತ್ತೊಮ್ಮೆ ತಮಗೆಲ್ಲ ಭಕ್ತಿಯ ಶರಣಗಳನ್ನು ತಮ್ಮೆಲ್ಲ ಅಂತರಂಗಕ್ಕೆ ಅರ್ಪಿಸುತ್ತಾ ಪುಣ್ಯಾತ್ಮರೇ, ಏನ್ರಿಪ್ಪ ತಮ್ಮೆಲ್ಲರ ಇಚ್ಛೆ ಮೇರೆಗೆ ಹೌದು ಗುರು ಮತ್ತು ಶಿಷ್ಯರ ಸಂವಾದ ಆರಂಭಗೊಂಡದ. ಶಿಷ್ಯನ ಪಾತ್ರವನ್ನ ಬಹಳ ಪರಿಪೂರ್ಣವಾಗಿ ತಮ್ಮೆಲ್ಲರ ಮನ ಮುಟ್ಟು ಹಾಗೆ, ಹೃದಯಕ್ಕೆ ತಟ್ಟು ಹಾಗೆ ಹೌದ್ರಿಪ್ಪ ವಿಷಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಹೌದು, ಅದಕ್ಕೆ ಒಂದು ಮಾತನ್ನ ಬರೀತಾರೆ ನಿಜಗುಣರು. ಏನ ತಂದು ಬರೀತಾರ್ರಿಪ್ಪ? ಪರಮಾನುಭವ ಬೋಧೆ ಒಳಗ ಬಹಳ ಅಪರೂಪವಾಗಿ ಗುರು ಎಂತಾವಿರಬೇಕತ್. ಎಂತಾವ್ರಿಪ್ಪ ಗುರು? ಕರುಣ ರಸದಿ ಹೌದು ಕೋಡಿ ಬರಿಬ ಹಾ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು ತಿಳ್ಕೊಂಡು ಆ ಗುರುದೇವನ ಚರಣಕ್ಕ ಶರಣವನ್ನ ಹೊಂದಿ ಬೇಡ್ಕೋತಾರ. ಹೌದು ಅದಕ್ಕೆ ಪುಣ್ಯಾತ್ಮರೇ, ಈ ಜಗತ್ತಿನೊಳಗ ಪುಣ್ಯಾತ್ಮರೇ ಏನ್ ಐತಿ ಅಂತ ಕೇಳಿದ್ರ ಏನದಪ್ಪ? ಗುರು ಇಲ್ಲದ ಶಿಷ್ಯರು ಇರಬಹುದು. ಶಿಷ್ಯ ಬಳಗವನ್ನು ಹೊಂದಲಾರದೆ ಇರಬಹುದು. ಆದ್ರೆ ಶಿಷ್ಯ ಮಾತ್ರ ಗುರುವಿನನ್ನ ಮಾಡ್ಕೊಳ್ಳಕ್ ಬೇಕು ತಿಳ್ಕೊಂಡು ಹಿಂದಿನ ಹಿರಿಯರು ಹೇಳ್ಕೊಂಡು ಬಂದಿರ್ತಕ್ಕ. ಹೌದಪ್ಪ. ಅದಕ್ಕ ದಾಸರು ಕೂಡ ಹೇಳ್ಕೊಂಡು ಬಂದಾರ. ಏನ ತಂದ್ರಿಪ್ಪ? ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಣ್ಣ ಮುಕುತಿ, ಸಕಲ ಶಾಸ್ತ್ರಗಳನ್ನ ಓದಿ ವ್ಯರ್ಥ ಹೋಯಿತು ಭಕುತಿ ಅಂತಕ್ಕಂತ ಮಾತ ಹೇಳ್ತಾರಿಪ್ಪ. ಅದಕ್ಕ ಪುಣ್ಯಾತ್ಮರೇ, ಏನ್ರಿಪ್ಪ? ಅರಿಕೆರೆ ಸಿದ್ದಣ್ಣ ನಿತ್ಯ ಗುಡ್ಡಕ್ಕ ಬಂದು ಕೆಲ್ಲಾರವನ್ನ ಕಾಯ್ದು, ಹೌದು, ಮನೆಯಿಂದ ತಂದಿರ್ತಕ್ಕಂಥ ಬುತ್ತಿಯನ್ನ ತಂದಿ ಮುಂದೆ ಬಿಚ್ಚಿಟ್ಟಿ ನೈವೇದ್ಯ ಮಾಡಿ ಗುಡ್ಡದ ಒಡೆಯ ನೈವೇದ್ಯ ತೋರಿಸಿ ಪ್ರಸಾದ ಮಾಡ್ತಿದ್ರು. ಯಾರು? ಅರಿಕೆರೆ ಸಿದ್ದಣ್ಣ. ಒಂದಾನೊಂದು ದಿವಸ ಏನಾಗ್ತದ ತಕ್ಕಿದ್ರೆ ಪುಣ್ಯಾತ್ಮರೇ, ತನ್ನ ಪ್ರಪಂಚದ ಗದ್ದಲದೊಳಗ ಏನಾಗ್ತದೆಪ್ಪ? ಈ ಪ್ರಪಂಚದ ಹುಚ್ಚದೊಳಗ ಬುತ್ತಿ ತರುದು ಮರೆತಿದ್ದ. ಬುತ್ತಿ ತರುದು ಮರೆತಿದ್ದಂತಕ್ಕಂತ ಸಂದರ್ಭದೊಳಗ ಮಾನುಭಾವರೇ ಏನಾಗ್ತದೆ? ಮಧ್ಯಾಹ್ನ ಹೊಟ್ಟೆ ಹಸುವಾಗ್ತದೆ. ಅವಾಗ ಏನೂ ಗೊತ್ತಾಗ್ಲಿಲ್ಲ. ಅಪಾರವಾಗಿರ್ತಕ್ಕಂಥ ಅಮೋಘ ಸಿದ್ಧನ ಮೇಲೆ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇಟ್ಟ. ಅದಕ್ಕೆ ಬಂಧುಗಳೇ, ಜಗತ್ತಿನಾಗ ನಂಬಿಕೆ ಬಹಳ ದೊಡ್ಡದು ಅಂತ ಹೇಳ್ತಾರಿಪ್ಪ. ಈ ಜಗತ್ತು ನಡೆದದ ನಂಬಿಕೆ ಮೇಲೆ. ಹೌದು, ನಂಬಲೆ ಮನವೇ ಹಂಬಲಿಸಿದ್ರು ಸಂಬನೊಲುಮೆಗೆ ನಂಬಿಕೆ ಕಾರಣ ಅಂತ ಹೇಳ್ತಾರಿಪ್ಪ. ಈ ಜಗತ್ತೆಲ್ಲ ನಡೆದದ ನಂಬಿಕೆ ಮೇಲೆ ನಡೆದದ. ಅದಕ್ಕ ಆತ ನಂಬಿ ಪುಣ್ಯಾತ್ಮರೇ ಶೇಡನ್ನ ಮಣ್ಣು ಕಲಿಸ್ತಾನೆ. ಶೇಡಿ ಮಣ್ಣು ಕಲಿಸಿ 5 ಕಡುಬ ಮಾಡಿ ಭಗವಂತನ ಮುಂದೆ ತಂದಿಟ್ಟು ಪರಮಾತ್ಮ ಅಮೋಘ ಸಿದ್ಧನ ಸಾನ್ನಿಧ್ಯಕ್ಕೆ ಬೇಡ್ಕೋತಾನ ಸಿದ್ದಪ್ಪ ಮಹಾರಾಜ. ಹೇ ಭಗವಂತ, ಇವತ್ತು ನಿಮಗೆ ತಂದ ನೈವೇದ್ಯ ಮಾಡಿ ನಾನು ಉಣ್ತಕ್ಕಂತ ದವಸದ ಅಥವಾ ಅನ್ನವನ್ನ ಬುತ್ತಿ ನಾನು ಬಿಟ್ಟು ಬಂದಿನಿ. ಹೌದು, ಇವತ್ತು ಇದೇ ನನ್ನ ಪಾಲಿಗೆ ಅನ್ನತ ತಿಳ್ಕೊಂಡು ನಾನು ತಂದು ಎಡಿ ಮಾಡಿ ತಂದಿಟ್ಟಿನಿ. ನಿನ್ನ ಆಶೀರ್ವಾದದಿಂದ ಅದು ಶುದ್ಧ ಆಗಬೇಕು, ನೀ ಬಂದು ನನ್ನ ಜೊತೆ ಉಣ್ಬೇಕಂತ ಬೇಡಿಕೊಳ್ತಾನ. ಹೌದ್ರಿಪ್ಪ. ಅವಾಗ ಪುಣ್ಯಾತ್ಮರೇ, ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ, ನಂಬಿ ಕರೆದರೆ ಓ ಅನ್ನಲಾರನೆ ಸಂಬ ತಿಳ್ಕೊಂಡು. ಹೌದಪ್ಪ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ಭಗವಂತನನ್ನ ಕಟ್ಟುದದು. ಹೌದು, ದೇವರನ್ನ ಕಟ್ಟಿ ಹಾಕ್ಬೇಕಾಗ್ಯದ. ಯಾವ ರೀತಿ ಕಟ್ಟಬೇಕು? ಎದರಿಂದ ಕಟ್ಟಬೇಕು ಅಂತಕ್ಕಿದ್ರೆ ನಾವೆಲ್ಲರೂ ಪುಣ್ಯಾತ್ಮರ ಹಗ್ಗದಿಂದ ಪರಮಾತ್ಮನ ಕಟ್ಲಿಕ್ಕೆ ಹೊಂಟೇವ್ರಿಪ್ಪ. ಕಲ್ಲಿನಿಂದ ಗುಡಿಯನ್ನ ಕಟ್ಟಿ ಅದರೊಳಗೆ ದೇವರನ್ನ ಇಟ್ಟು ಕೀಲಿ ಹಾಕ್ಲಿಕ್ಕೆ ಹೊಂಟಿದ್ವಿ. ಹೌದಪ್ಪ. ಗುಡಿಯಾಗ ಹಿಡಿತಾನತ್ರೇನ್ ದೇವ್ರು? ಈಗ ಮತ್ತೆ ಹಿಡ್ದಾರಲ್ರಿಪ್ಪ ಗುಡಿಯಾಗ. ಇಟ್ಟ ಸಣ್ಣವದನಂತೇನ? ಅದಕ್ಕ ದೇವರು ಬಹಳ ದೊಡ್ಡ ಮದನ. ಹೌದು, ನಮ್ಮ ನೆಮ್ಮದಿ ಸಲುವಾಗಿ, ನಮ್ಮ ಆನಂದದ ಸಲುವಾಗಿ ಒಂದಿಷ್ಟು ಗುಡಿ ಮಾಡಿ. ಯಾಕಂದ್ರ ಭಗವಂತನಿಗೆ ನೀ ಯಾವ ರೀತಿ ಭಕ್ತಿ ಅರ್ಪಣೆ ಮಾಡ್ತೆ ಅಷ್ಟಾಗ್ತಾನ. ಹೌದು. ಯಾಕಂದ್ರೆ ನೀವೆಲ್ಲ ಕೇಳಿರ ಬಂಧುಗಳೇ, ಗವಳಗಿತ್ತಿ ಮನೆಗೆ ಪರಮಾತ್ಮ ಬಂದಂತ ಸಂದರ್ಭ ಕೆಲವೊಂದು ಸ್ವಲ್ಪ ಸಂದರ್ಭವನ್ನ ಆ ಗವಳಗಿತ್ತಿ ಆತನ ಜೋಡಿ ಏನ್ ಮಾಡ್ತಾಳೆ? ಹಂಚ್ಕೋತಾಳ ಪುಣ್ಯಾತ್ಮ. ಹೌದು. ಏನ ತಂದ? ನಾನೊಂದಿಷ್ಟು ನಿನ್ನ ಜೋಡಿ ಸರಸ ಸಲ್ಲಾಪದ ಮಾತು ಹೇಳ್ಬೇಕತ್ತ ಆಸೆ ಆಗ್ಯದ. ಏನೋ ನಿನ್ನ ಜೋಡಿ ಹಂಚ್ಕೋಬೇಕತ್ತ ಇಚ್ಛೆ ಆಗ್ಯದ. ನೀನ್ ಇನ್ನು ಇಷ್ಟೇ ಸಣ್ಣವದಿ ಅಂತ ಹೇಳ್ತಾಳೆ. ಹೌದಿಲ್ಲ? ಹೌದು. ಹಣಮಂತ ಇಟ್ಟು ಸಣ್ಣವನಾಗ್ತದತ್ತ, ಆಕಾಶಕ್ಕೂ ಹೋಗ್ತಿದತ್ತ. ಹೌದಪ್ಪ. ಅದಕ್ಕೆ ಸಿದ್ಧಿ ಅಂತ ಕರೀತಾರ. ಹೌದು. ಅವಾಗ
ಕೃಷ್ಣ ಪರಮಾತ್ಮ ಏಕಕಾಲಕ್ಕೆ ದೊಡ್ಡವಾಗಿ ಬಿಟ್ಟ. ದೊಡ್ಡವಾತಾರ. ಆ ದೊಡ್ಡವಾದಂತ ಸಂದರ್ಭದೊಳಗೆ ಪುಣ್ಯಾತ್ಮರೇ ಗವಳಿಗಿತ್ತಿ ಗಂಡ ಹೊಲಕ್ಕೆ ಹೋಗಿದ್ದ, ಎತ್ತು ಹೊಡ್ಕೊಂಡು ಮನೆಗೆ ಬಂದ. ಹೌದು. ಗಂಡ ಮನೆಗೆ ಬಂದ ಅಂತ ತಿಳ್ಕೊಂಡು ಹೆಣ್ಮಗಳು ಗಡಬಡಿಸ್ತಾಳ. ಮಧ್ಯಾಹ್ನ 1 ಗಂಟೆಗೆ ಪರಪುರುಷನ ಜೊತೆ ಮಾತನಾಡತಕ್ಕಂಥ ಹೆಣ್ಣು ಮಗಳ ಧರ್ಮ ಅಲ್ಲ ತಿಳ್ಕೊಂಡು ಭಾರತ ನಾರಿಯ ಸಂಪ್ರದಾಯ ಸಾರ್ತದರಿಪ್ಪ. ಹಿಂದೂ ಧರ್ಮದಲ್ಲಿ ಹೇಳ್ತದ. ಅದಕ್ಕೆ ಪುಣ್ಯಾತ್ಮ ನಿನಗೆ ಕೈ ಮುಗಿತು, ನೀನು ಸಣ್ಣವಾಗಂದಳಕ್ಕೆ. ಅವಾಗ ಏನಂತಾನ ಪರಮಾತ್ಮ ಹೇಳ್ದ, ಏನ ಇಷ್ಟು ದೊಡ್ಡವಾಗ್ತಾನೆ ಕರೆ ನಾ ಸಣ್ಣವಾಗುದಿಲ್ಲ ಅಂತ. ಹೌದು ಹೌದಪ್ಪ. ಬಹಳ ಗದ್ದಲ ಸಿಕ್ಕಾಕೊಂಡ್ಲು. ಹೌದು. ಪಲ್ಲಂಗದ ಮೇಲೆ ಮಲಗಿಸಿಳು. ಪಲ್ಲಂಗದ ಮೇಲೆ ಮಲಗಿಸಿ ಮ್ಯಾಲೊಂದು ದೊಡ್ಡ ರಗ್ ಹೊಚ್ಚಿ ಗಂಡಗ ಕೈಕಾಲಕ್ಕೆ ನೀರು ಕೊಟ್ಲು. ಕೈಕಾಲ ಮಜ್ಜಲು ಮಾಡಿಕೊಂಡು ಒಳಗೆ ಬಂದ ಮಾನುಭಾವ. ಹೌದು ಹೌದು. ಅವಾಗ ಮಡದಿ ಅಂತಾಳೆ, ನಿಮಗೆ ಪ್ರಸಾದ ರೆಡಿ ಮಾಡಿದಿ, ಬಂದು ತಾವು ಪ್ರಸಾದ ಊಟಕ್ಕೆ ಕೂಡ್ರಿ ಅಂದ್ರು. ಈ ಪಲ್ಲಂಗನ ಮೇಲೆ ಮಲ್ಕೊಂಡವ್ರು ಯಾರು ಅಂತ ಕೇಳ್ತಾರ. ಆ ಯಜಮಾನ ಕೇಳಿದಾಗ ನಮ್ಮ ಅಕ್ಕ ಸಂತಿಗೆ ಬಂದಿಳು. ಮಧ್ಯಾಹ್ನ ಬ್ಯಾಸಗಿ ಬಿಸಿಲ ಬಾಯಾರಿಕೆ ಆಗೈತಿ, ಒಂದಿಷ್ಟು ಬಾಯಾರಿಕೆಯನ್ನು ನಿಗಿಸ್ಕೊಂಡು ತ್ರಸಿಯನ್ನು ಇಂಗಿಸ್ಕೊಂಡು ಒಂದಿಷ್ಟು ವಿಶ್ರಾಂತಿ ಗಳದ್ ಹೋಗಿಸಲಾಗಿ ಬಂದಾಳ. ಆಕೆ ಮಲ್ಕೊಂಡಾಳು, ನೀವು ಬರ್ರಿ ಊಟ ಮಾಡಬೇಡ್ರಿ. ಹೌದು. ಅವಾಗ ಮಾನುಭಾವ ಹೇಳ್ತಾನ, ಅತಿಥಿ ದೇವೋಭವ, ಆಚಾರ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ ತಿಳ್ಕೊಂಡು ಭಾರತದ ಸಂಸ್ಕೃತಿ ಶ್ರುತಿ ಸಾರ್ತದ. ಹೌದು ಹೌದಪ್ಪ. ಬಂದ ಅತಿಥಿಯನ್ನ ಬಿಟ್ಟು ಪ್ರಸಾದ ಮಾಡಿದ್ರೆ ಪಾಪ ಆಗ್ತದ. ಅದಕ್ಕ ಗೌರವ ಕೊಟ್ಟಂಗ ಆಗೋದಿಲ್ಲ, ಎಬ್ಬಿಸಿ ಪ್ರಸಾದ ಮಾಡೋಣ ಅಂತ ಗಂಡ ಹೇಳ್ತಾರ. ನಾನು ಮತ್ತೆ ನಮ್ಮ ಅಕ್ಕ ಕೂಡ ಊಟ ಮಾಡ್ತೀನಿ, ನೀವು ಬರ್ರಿ ಅಂತ ಕರಿತಾರ. ಆದ್ರೂ ಕೂಡ ಬರುದಿಲ್ಲ. ಗಂಡ ಹೋಗಿ ಪುಣ್ಯಾತ್ಮರೇ ಹೊಚ್ಚಿಕೊಂಡು ಮಲಗಿರ್ತಕ್ಕಂಥ ರಗ್ಗನ ಜಾಡಿಸಿ ತೆಗಿತಾನ. ಅವಾಗ ಕೃಷ್ಣ ಪರಮಾತ್ಮ ಯಾರಾಗಿದ್ದಾತ ಕೇಳಿ, ಯಾರಾಗಿದ್ರಿ? ಗವಳಗಿತ್ತಿ ಅಕ್ಕನೇ ಆಗಿದ್ದ ಪುಣ್ಯಾತ್ಮ. ಹೌದು ಹೌದು. ಅದಕ್ಕ ಅಂತ ಭಗವಂತ ಇಷ್ಟು ದಯಾಮಯದನ, ಕರುಣಾಸಾಗರದನ, ಅಂತ ಭಗವಂತನ ಮುಂದೆ ಕೂತ್ಕೊಂಡು ಸಿದ್ದಪ್ಪ ಮಹಾರಾಜ ಅನನ್ಯ ಭಾವದಿಂದ ಬೇಡುಕತ್ತನ, ಭಗವಂತ ಇವತ್ತು ನಾನು ನಿನಗೆ ಎಡಿ ತಂದಿಲ್ಲ, ಎಡಿ ಮಣ್ಣನ್ನು ಕಲಿಸಿ ನಿನ್ನ ಮುಂದಿಟ್ಟೀನಿ, ನೀ ಅನುಗ್ರಹ ಮಾಡಬೇಕು, ನಾನು ನೀನು ಕೂಡಿ ಪ್ರಸಾದ ಮಾಡಬೇಕು, ನನ್ನ ಇಚ್ಛೆ ಆಗ್ಯದ. ಹೌದು ಹೌದಪ್ಪ. ಗುರುನಾಥ ತಥಾಸ್ತೊಂದ ಏಕಕಾಲಕ್ಕೆ ಪ್ರತ್ಯಕ್ಷ ಆದ. ಆ ಶೇಡಿನ ಕಡೆ ಹೋಗಿ ಪುಣ್ಯಾತ್ಮರೇ ಕರಿಗಡಬಾದು. ಇವತ್ತು ಚಟ್ಟಿ ಜಾತ್ರೆ ನಿರ್ಮಾಣ ಆಗ್ತಕ್ಕಂಥದಕ್ಕೆ ಕರಿಗಡಬ ತಿಳ್ಕೊಂಡು ಶ್ರುತಿ ಎಲ್ಲರಿಗೂ ಗೊತ್ತದ. ಅವಾಗ ನಿತ್ಯನೂ ಕೂಡ ಎತ್ತನ ಜೋಡಿ ಊಟ ಮಾಡ್ತದ, ಭಗವಂತನ ಜೋಡಿ ನಡೀತಿ ಹಿಂಗ ವ್ಯವಹಾರ. ಒಂದಾನೊಂದ್ ದಿವ್ಸ ಭಗವಂತ ಹೇಳ್ತಾನ, ಸಿದ್ಧ ನೀನು ಗುರುವಿಗೆ ಮಾಡ್ಕೋಬೇಕಾಗ್ತದೆ. ಹೌದು. ಗುರುವಿನಿಂದ ಅನುಗ್ರಹ ಪಡಿಬೇಕಾಗ್ತದ. ಹೌದು. ಗುರುದೀಕ್ಷೆ ಬೇಕಾಗ್ತದ. ಹೌದು. ಹೆಂಗ ಹೆಣ್ಮಗಳಿಗೆ ಪುಣ್ಯಾತ್ಮರ ಗುಳ್ಳು ಕಟ್ಟಿದಾಗ, ಗಂಡ ತಿಳ್ಕೊಂಡು ಕುಂಕುಮ ಹಚ್ಚಿದಾಗ, ಕಾಲುಂಗರ ಹಾಕಿದಾಗ ಸಂಕೇತ ಹೇಳ್ತದ. ನಿನಗೂ ಪುಣ್ಯಾತ್ಮರ ಗುರುವಿನ ಗುಳ್ಳು ಅಂತಕ್ಕಂಥದ್ದು ಬೇಕಾಗ್ತದ. ಗುರು ಉಪದೇಶ ಆಯ್ತ, ನಿನ್ನ ಜನ್ಮ ಸಾರ್ಥಕತೆ ಪಡಿತದ, ಧನ್ಯ ಆಗ್ತದ. ಅವಾಗ ನೀನೇ ನಿತ್ಯ ನನ್ನ ಜೋಡಿ ಮಾತನಾಡೋ ಕಾಲಕ್ಕೆ ಯಾಕೆ ಬೇಕು ಅಂತ ಹೇಳ್ತಾನ. ಹಂಗಿಲ್ಲ, ಆಗ್ಲಿಕ್ಕೆ ಬರುದಿಲ್ಲ, ನೀ ಗುರುವಿಗೆ ಮಾಡ್ಕೋಬೇಕಂದ. ನಾನು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗ್ರಿಪ್ಪ? ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರಿ, ಇಂಡಿ ತಾಲೂಕಲ್ಲಿ ಲಚ್ಚಾಣಕ್ಷರಿ ಕ್ಷೇತ್ರಕ್ಕೆ ಹೋಗಿ ನಿನ್ನ ಗುರು ನಿನಗಾಗಿ ದಾರಿ ಕಾಯ್ತಾ ಇದ್ದಾನೆ, ಹೋಗಂದ್ರು. ಹೌದು ಹೌದಪ್ಪ. ಅವಾಗ ಲಚ್ಚಾಣ ಸಿದ್ಧಲಿಂಗರ ದರ್ಶನಕ್ಕೆ ಬ್ಯಾಸಗಿ ಬಿಸಿಲು ಸಾಗಿ ಹೋಗ್ತಾರ. ಬಾಯಾರಿಕೆ ಆಗ್ತದ. ಮಠದೊಳಗ ಪುಣ್ಯಾತ್ಮರಿ ನೂರಾರು ಮಂದಿಗೆ ಉಪದೇಶದ ಅನುಗ್ರಹವನ್ನು ಮಾಡುತ್ತಿದ್ರು ಗುರುಗಳು. ಹೌದು ಹೌದಪ್ಪ. ಅವಾಗ ಸಿದ್ದಪ್ಪ ಕೂಡ ಅನುಗ್ರಹ ತಗೋಬೇಕಂತ ಇಚ್ಛೆ ಆಗ್ತದ. ಆದ್ರೆ ಇವನ ಮನಸ್ಸಿನಾಗ ಒಂದಿಷ್ಟು ಸಂಶಯ ಬರ್ತದ. ಏನು ಸಂಶಯ ಬಂತು ಅಂತ ಕೇಳಿದ್ರೆ, ನಾರೇ ಒಡೆಯರ ಮನೆತನದ. ಹೌದು ಹೌದು. ಅವ್ರ ಪಂಚಾಳ ಬಡಿಗೆರು, ಅವರನ್ನ ನಾನು ಹೇಗೆ ಗುರು ಮಾಡ್ಕೋಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ಒಂದಿಷ್ಟು ಶಿಷ್ಯನಲ್ಲಿ ಸಂಶಯ ಬಂತು. ಹೌದು. ಅದಕ್ಕೆ ಗುರು ಎಂತವಿರ್ಬೇಕಂತ ಕೇಳಿದ್ರೆ, ಶಿಷ್ಯನಲ್ಲಿ ಬಂದಿರತಕ್ಕಂಥ ಸಂಶಯಾದಿಗಳನ್ನು ತೆಗೆದು, ಹೌದು, ಸತ್ತು ಚಿತ್ತ ನಿತ್ಯ ಪರಿಪೂರ್ಣ ನೀನೇ ಬ್ರಹ್ಮ ಇದ್ದಿ, ನೀನೇ ಸತ್ಯ ಇದ್ದಿ ಅಂತಕ್ಕಂಥದನ್ನ ದೃಢವಾಗಿರ್ತಕ್ಕಂಥ ವೃಕ್ಷವಾಗಿರ್ತಕ್ಕಂಥ ಜ್ಞಾನ ಮಾಡಿಸಿ ಕೊಡ್ತಕ್ಕಂಥವನೇ ಗುರು ಅಂತಕ್ಕಂಥ ಮಾತು ಕರೀತಾರೆ. ಜಗದಾಗ ಗುರುಗಳು ಬಹಳ ಮಂದಿ ಅದಾರ ಇವತ್ತು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಹೊಟ್ಟೆ ತುಂಬಿಕೊಳ್ಳೋ ಗುರು ಆಗೋದು ಬೇಡ, ಬದುಕನ್ನು ಮುದಗೊಳಿಸ್ತಕ್ಕಂಥ, ಬದುಕಿಗೆ ಹದ ನೀಡತಕ್ಕಂಥ ಆ ಜ್ಞಾನವನ್ನ ನನಗೆ ಕರುಣಿಸ್ತಕ್ಕಂಥ ಸಾಧನವನ್ನ ಕಲಿಸೋ ತಿಳ್ಕೊಂಡು ನಿತ್ಯ ಕಾಳಿ ಮಾತೆ ಮುಂದೆ ಕುಂತು ಅಳುತ್ತಿದ್ದಂತ. ಅವಾಗ ಪುಣ್ಯಾತ್ಮರೇ ಎಲ್ಲರಿಗೂ ಉಪದೇಶವನ್ನು ಕೊಟ್ಟರು. ಲಚ್ಚಾಣ ಸಿದ್ಧಲಿಂಗರು ಅರಿಕೇರಿ ಸಿದ್ದಪ್ಪ ಮಹಾರಾಜರನ್ನ ಕೈ ಹಿಡಿದು ಏಕಾಂತದಾಗ ಕರ್ಕೊಂಡು ಹೋಗ್ತಾರೆ. ಹೌದಪ್ಪ. ಏಕಾಂತದಾಗ ಕರ್ಕೊಂಡೋಗಿ ಕಣ್ಣು ಮುಚ್ಚು ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿದ 10 ನಿಮಿಷ ಬಿಟ್ಟು ಕಣ್ಣು ತೇರಿ ಅಂತ ಹೇಳಿದ್ರು.
ಹೌದು ಹೌದಿಪ್ಪ. 10 ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದಾಗ ಪುಣ್ಯಾತ್ಮರೇ ಅವಾಗ ಲಚ್ಚಾಣ ಸಿದ್ಧಲಿಂಗರು ಯಾರಾಗಿದ್ರು ಅಂತ ಕೇಳಿದ್ರೆ ಯಾರಾಗಿದ್ರಿ? ಗುಡ್ಡದ ಅಮ್ಮೋಘ ಸಿದ್ಧನ ರೂಪವನ್ನ ತೊಟ್ಟುಕೊಂಡ ನಿಂತಿದ್ರತ್ತ ತೊಟ್ಟುಕೊಂಡ ನಿಂತಿರು. ಹೌದು ಹೌದು. ಅವಾಗ ಸಿದ್ದಪ್ಪ ಮಹಾರಾಜರ ಸಂಶಯ ಅಂತಕ್ಕಂಥ ತೆಗೆದು ಸಾಷ್ಟಾಂಗ ಯಾರಿಗೆ ನಮಸ್ಕಾರ ಮಾಡ್ತಾರ, ಗುರು ಉಪದೇಶವನ್ನು ಪಡ್ಕೋತಾರ. 21 ದಿವಸ ಕಳ್ಳಿ ಕಡಿಲಿಕ್ಕೆ ಹೇಳ್ತಾರ. ಹೌದು. ಅವಾಗ ಸಿದ್ಧಲಿಂಗರು ಹುಲಿ ವೇಷವನ್ನು ಹಾಕೊಂಡು ಹೋಗ್ತಾರ. ಹುಲಿ ರೂಪದಾಗ ಇದ್ರು ಕೂಡ ಪುಣ್ಯಾತ್ಮರೇ ಗುರುವಿನನ್ನ ಗುರು ಹಿಡಿತಕ್ಕಂಥ ಶಕ್ತಿ ಸಿದ್ದಪ್ಪ ಮಹಾರಾಜರಿಗೆ ಯಾವಾಗ ಬಂತು ಅಂತ ಕೇಳಿದ್ರೆ, ಶಿಷ್ಯನಿಗೆ ಯಾವಾಗ ಆಯ್ತು ಅಂತ ಕೇಳಿದ್ರೆ, ಯಾವಾಗ ಗುರುವಿನ ಅನುಗ್ರಹ ಆಯಿತು, ಯಾವಾಗ ಗುರು ಉಪದೇಶವಾಯಿತು, ಅವಾಗ ಅದು ಸಾಧ್ಯ ಆಯಿತು ಅಂತಕ್ಕಂಥದ್ದು ಬರೀತಾರ ಪುಣ್ಯ. ಹೌದು ಹೌದಪ್ಪ. ಅದಕ್ಕೆ ಶಿಷ್ಯನಿಗೆ ಬಂದಿರತಕ್ಕಂಥ ಆಪತ್ತದಿಂದ ಬಿಡುಗಡೆ ಮಾಡ್ಲಿಕ್ಕೆ ಗುರು ಬೇಕಾಗ್ತಾನಂತ. ಗುರು ಬೇಕಾಗ್ತಾರಪ್ಪ. ಬಂಧುಗಳು ಬಂದುಂಡು ಹೋಗುವರು ಬಂಧನ ಕಳಿಯಲಾರರು, ಗುರುವಿನಿಂದಧಿಕ ಬಂಧುಗಳುಂಟೆ ಅಂತ ಹೇಳ್ತಾರ್ರಿಪ್ಪ. ಗುರು ನಗರೊರಧಿಕಂ ಸಾರುತ್ತಿದೆ ಶ್ರುತಿ. ಸೂರ್ಯ ಚಂದ್ರಾದಿಗಳು ಗುರುವಿಗೆ ಹೋಲಲಾರರು, ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು, ನಮ್ಮ ಅಜ್ಞಾನವನ್ನ ಕಳಿಯಲಾರರು ಅಂತಕ್ಕಂಥ ಮಾತ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ನಿತ್ಯ ಸಿದ್ದಪ್ಪ ಮಹಾರಾಜರು ಗುಡ್ಡದೊಳಗೆ ಇರುತ್ತಿದ್ದ. ಹೌದು. ಪ್ರಪಂಚದ ಕಡೆ ಒಂದಿಟ್ಟು ಲಕ್ಷ್ಯ ಕೊಟ್ಟಿಲ್ಲಾಗಿದ್ದ. ಇಲ್ಲ. ಮನೆಯೊಳಗೆ ಹೆಂಡತಿಗೆ ಅವನಿಗೆ ವೈಮನಸ್ಸು ಆರಂಭ ಆಗಿರ್ತದ. ಹೌದು. ಅವಾಗ ಪುಣ್ಯಾತ್ಮರು ಊರಾನ ಚಾಡಿಕೋರ ಮಂದಿ, ಚಾರ್ವಾಕ ಮಂದಿ ಹೆಣ್ಮಗಳಿಗೆ ಬಂದು ಕಿವಿ ತುಂಬುತ್ತಾರೆ. ತುಂಬಿರ್ತಕ್ಕಂಥ ಸಂದೊಳಗ ಪುಣ್ಯಾತ್ಮರು ಹುಚ್ಚ ಹೆಣ್ಮಗಳ ಈ ಸಿದ್ದಪ್ಪನ ಮೈಮೇನ ಅರಿಲಾರದ ಹೋಗಿ ಬಾವಿ ಬಿದ್ದ ಪ್ರಾಣ ಕೊಡುತ್ತಾಳ. ಯಾವಾಗ ಬಾವಿ ಬಿದ್ದ ಪ್ರಾಣವನ್ನು ಕೊಟ್ಲು, ಅವಾಗ ಮೂಕರ್ಜಿ ಕೊಡ್ತಾರೆ. ಸಿದ್ದಪ್ಪ ಹೆಂಡತಿನ ಬಡದು ಬಾಮ್ಯಾಗ ಒಗದು ಗುಡ್ಡ ಸೇರಿ ಅನ್ನೋ ತಿಳ್ಕೊ. ಹೌದಿಪ್ಪ. ಅವಾಗ ಬಂದು ಅವನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೆಲವೊಂದು ಸ್ಟೇಷನ್ ಅದಕ್ಕೆ ಹೋಗ್ತಾರೆ, ಕೊನೆಗೆ ಕೋರ್ಟಿಗೆ ಒಪ್ಪಿಸ್ತಾರೆ. ಆ ಕೋರ್ಟಿನೊಳಗೆ ವಾದ ವಕ್ವಾದ ನಡೀತದ. ವಾದ ವಕ್ವಾದ ನಡೆದಂತ ಸಂದರ್ಭದೊಳಗ ಪುಣ್ಯಾತ್ಮರೇ ಗುನ್ನ ಎಲ್ಲ ಸಿದ್ದಪ್ಪನ ಮೇಲೆ ಕೂಡಿರ್ತದ. ಹೌದು. ಕೊನೆಗೆ ಒಂದ್ ದಿವ್ಸ ಪುಣ್ಯಾತ್ಮರೇ ಚರ್ಚೆ ನಡೀತದ. ಇಂಥ ದಿವಸ ಅವನಿಗೆ ಪಾಸಿ ಡಿಕ್ಲೇರ್ ಆಗಲಿಕ್ಕೆ ತಂದು ನಿಲ್ಲಿಸ್ತಾರೆ. ಹೌದಿಪ್ಪ. ಅವಾಗ ಈ ಮಾತು ಯಾರಿಗೆ ಅರಿವುಂಟಾಗ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಯಾರಿಗ್ರಿಪ್ಪ? ಲಚ್ಚಾನ ಮಠದೊಳಗೆ ಸಿದ್ಧಲಿಂಗರಿಗೆ ಅರಿವು ಸಂಧಾನ ಆಗ್ತದ. ಆ ಅರಿವು ಸಂಧಾನ ಆದಂತ ಸಂದರ್ಭದೊಳಗ ಪುಣ್ಯಾತ್ಮರೇ ಸಿದ್ದಪ್ಪನ ನ್ಯಾಯ ನಿರ್ಣಯ ಆಗ್ತಕ್ಕಂಥ ದಿವಸ ಜಡ್ಜಿನ ಶರೀರದೊಳಗೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಪ್ರಕಾಯ ಪ್ರವೇಶವನ್ನು ಮಾಡ್ತಾರೆ. ಪರಕಾಯ ಪ್ರವೇಶವನ್ನ ಮಾಡಿ ಜಡ್ಜಾಗಿ ತಾವೇ ಕೂತ್ಕೊಂಡು ಸಿದ್ದಪ್ಪಗೆ ಕೇಳ್ತಾರೆ, ಏನು ತಪ್ಪು ಮಾಡಿದ್ಯೋ ತಮ್ಮ, ನಿನ್ನ ಮೇಲೆ ಯಾಕೆ ಪಾಸಿ ಬಂದದಂತ. ಅವಾಗ ಸಾಹೇಬ್ರ ನನಗೇನೂ ಗೊತ್ತಿಲ್ಲ, ಅದೆಲ್ಲ ಗುಡ್ಡದ ಮುತ್ಯಾಗ ಗೊತ್ತು ಅಂದ್ರು. ಯಾಕಂದ್ರೆ ಕಲ್ಲೂರು ಸಿದ್ಧನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರು ಲಚ್ಚಾನ ಸಿದ್ಧಲಿಂಗ ಮಹಾತ್ಮರು. ಹೌದಿಪ್ಪ. ರೂಗಿ ಜಟ್ಟಿಂಗೇಶ್ವರ ಆಶೀರ್ವಾದದಿಂದ ಹುಟ್ಟಿರತಕ್ಕಂಥವರು ಮುಗಳು ಕೂಡ ಎಲ್ಲಾ ಲಿಂಗರು ಪುಣ್ಯ. ಇದಕ್ಕೆ ಸಂಬಂಧ ತಳಕು ಮೊಳಕದ. ಅಂತ ಒಂದು ಸಂದರ್ಭ ಒಳಗ ಪುಣ್ಯಾತ್ಮರೇ ಕೇಳ್ತಾರ, ನೀನೇನ್ ತಪ್ಪು ಮಾಡಿದಿ? ನಾನೇನೂ ತಪ್ಪು ಮಾಡಿಲ್ಲ. ನಾನು ಗುಡ್ಡದೊಳಗೆ ಕಿಲ್ಲಾರ ಕಾಯ್ಕೊಂತ ಅಜ್ಜನ ಸೇವಾ ಮಾಡ್ಕೊಂತ ಇರುವಂತ ಸಂದರ್ಭದೊಳಗ ನನ್ನ ಹೆಂಡತಿ ಬಾವಿ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಂಡಾಳ. ಆದ್ರೂ ಕೂಡ ಊರಾನ ಚಾಡಿಕೋರ ಮಂದಿ ನಾನೇ ಬಡದು ಬಾವಿಯೊಳಗೆ ಹಾಕಿನೇ ತಿಳ್ಕೊಂಡು ನನ್ನ ಮೇಲೆ ಫಿರಾದಿ ಕೊಟ್ಟಾರ, ನನ್ನ ತಂದು ಕೋರ್ಟಿಗೆ ನಿಲ್ಸ್ಯಾರ ಅಂತ ಹೇಳಿ. ಹೌದಿಪ್ಪ. ಅವಾಗ ಬಂಧುಗಳಿಗೆ ಗುರುನಾಥ್ ಹೇಳ್ತಾನ, ಇದೊಂದು ನಿಂದು ಪೈಲೆ ಗುಣ ಐತಿ, ನಿನಗೆ ಮಾಪಿ ಅಂದು ಬಿಟ್ಟು ಗುರುದೇವ. ಹೌದು. ಮಾಪಿ ಅಂದ ಬಿಟ್ಟು ಪುಣ್ಯಾತ್ಮರ ಗುಡ್ಡಕ್ಕೆ ಸಿದ್ದಪ್ಪ ಹರುಷ್ಯಾಗಿ ಆನಂದದಿಂದ ಗುಡ್ಡಕ್ಕೆ ಬಂದು ಮುತ್ಯಾಗ ನಮಸ್ಕಾರ ಮಾಡಿ, ಗುರುವಿಗೆ ಹೋಗಿ ನಮಸ್ಕಾರ ಮಾಡಬೇಕು, ಗುರುವಿಗೆ ಹೋಗಿ ನನ್ನ ಸುದ್ದಿ ತಿಳಿಸ್ಬೇಕ ತಿಳ್ಕೊಂಡು ಬ್ಯಾಸಿಗೆ ಬಿಸಿಲು ಸಾಗಿ ಲಚ್ಚಾಣ ಮಠಕ್ಕೆ ಬರ್ತಾರೆ. ಗುರುವಿಗೆಲ್ಲ ಗೊತ್ತಿತ್ತು. ಆದ್ರೂ ಕೂಡ ಅರಿಲಾರ್ದಂಗ್ ಗುರು ಕೂತ್ಕೊಂಡಿದ್ದ. ಗುರು ಕೂತಿರ್ತಕ್ಕಂಥ ಒಂದು ಮಾತ ಪುಣ್ಯಾತ್ಮರ ಏನ್ ಹೇಳ್ತಾನಂತ, ಅಲ್ಲೋ ನಿನ್ನೇನೋ ನಿನ್ನ ಮ್ಯಾಲ ಅಪರಾಧ ಬಂದಿತ್ತ, ಅದೇನು ಫಾಸಿ ಆಗೋದಿತ್ತ, ಮತ್ತೆ ಹಂಗ ಕೆಡಕ್ ಹೆಂಗಾದಿ ಅಂತ ಕೇಳಿದ್ರು. ಅವಾಗ ಏನ್ ಹೇಳ್ತಾರಪ್ಪ? ಅದೇನು ಗೊತ್ತಿಲ್ಲ. ಜಡ್ಜ್ ಹೇಳಿದ್ರಿ, ಇದೊಂದು ಪೈಲೆ ಗುಣ ಆಯ್ತಪ್ಪ, ನಿನಗ ಮಾಪಿ ಅಂದು ಬಿಟ್ಟತ್ತ. ಹೌದು. ಅವಾಗ ಸಿದ್ಧಲಿಂಗ ಮಹಾತ್ಮರು ಹೇಳಿದ್ರತ್ತ, ಮಾಪಿ ಅಲ್ಲಕ್ಕವ್ರೆ, ನಿಮ್ಮಪ್ಪನು ನಾನೇ ಸ್ವತಃ ಗುರು, ಶಿಷ್ಯನ ಜೀವದ ಜ್ಯೋತಿ ಆರುತ್ತದ, ನನ್ನ ಅಧ್ಯಾತ್ಮದ ಬಳಗ ಕಳಿಸದ ತಿಳ್ಕೊಂಡು ನಾನೇ ಬಂದು ಜಡ್ಜಿನ ಶರೀರದಾಗ ಪ್ರಕಾಯ ಪ್ರವೇಶವನ್ನು ಮಾಡಿ ನಿನ್ನ ಫಾಸಿಯನ್ನು ಉಳಿಸಿ ಮತ್ತೆ ಅಧ್ಯಾತ್ಮದ ಜ್ಯೋತಿಯನ್ನು ಹಚ್ಚಲಿಕ್ಕೆ ಗುರು ಕರುಣೆ ಆಗೈತಿ ಅಂತಕ್ಕಂಥ ಮಾತು ಹೇಳ್ತಾರಂತ ಪುಣ್ಯ. ಹೌದು. ಅದಕ್ಕೆ ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರೇ ಮಂಡ ಚಿಗಿತದತ್ತ. ಅದಕ್ಕೆ ಬರೀತಾರ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗದಿ ಏನಾತ್ರಿ?
ಕಡಿಮೆ ಮಾತಾಡಕ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೈತೆ ಗಿರಿಂ ಯತ್ಕೃಪಾ ತಮ ಮುಂದೆ ಪರಮಾನಂದ ಮಾತವ. ಹೌದಪ್ಪ. ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ರೆ ಬಹಳ ಜನ್ಮದ ಪುಣ್ಯದ ಇದ್ದವಾಗ ಅಂತ ಗುರು ಮಾತ್ರ ಸಿಗುತ್ತಾನೆ. ಇಲ್ಲಂದ್ರ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಜನ್ಮದ ಪುಣ್ಯದ ಫಲ ಪುಣ್ಯಾತ್ಮರು ಗುರು ದೊರಕಿದ ಅಂತ ಹೇಳ್ತಾರ. ಗುರು ದೊರಕಿದ ಪರಮಾನಂದ ಅರಿವಿನೊಳು ಬಂದು ದೊರಕಿದ ಅಂತಕ್ಕಂಥ ಮಾತು ಹೇಳ್ತಾರ. ಎಂತವ ಗುರುನಾಥನು ಬಹಳ ಅಂತಃಕರಣ ಉಳ್ಳಾತನು ಕಾಂತಿನಿ ಬಾಯಿಂದ ಏಕಾಂತ ಕರೆದು ಇದು ಎಂತ ಮಾತು ಹೇಳಿದನು. ಹೌದು. ಜಗತ್ತಿನಾಗ ಪುಣ್ಯಾತ್ಮರೇ ತಾಯಿ ತಂದೆ ಈ ಪ್ರಪಂಚದ ಸುದ್ದಿಯನ್ನು ಹೇಳಿಕೊಡ್ತಾರ, ಪ್ರಪಂಚದ ವಿದ್ಯೆಯನ್ನು ಕಲಿಸ್ತಾರ. ಆದ್ರೆ ಸದ್ಗುರುನಾಥ ಏನ್ ಮಾಡ್ತಾನ ತಕ್ಕಿದ್ರೆ ಪುಣ್ಯಾತ್ಮರೇ ಈ ಭವದಿಂದ ಗೆದ್ದು ಆ ಲೋಕಕ್ಕೆ ಹೋಗ್ತಕ್ಕಂಥ ಉನ್ಮನಿ ಕೋಲಿ ಅಂತ ಕರೀತಾರ. ಆ ಕೋಲಿಗೋಗಿ ಮುಟ್ಟಿಸ್ತಕ್ಕಂಥ ಒಬ್ಬ ವೈದ್ಯ ಯಾರು ಅಂತ ಕೇಳಿದ್ರ ಅವನೇ ಪುಣ್ಯಾತ್ಮರ ಸದ್ಗುರುನಾಥ. ಅದಕ್ಕೆ ಅವರಿಗೆ ಭವರೋಗ ವೈದ್ಯ ಅಂತ ಕರೀತಾರ. ಬದ್ಧನ ಬಾಳಿಗೆ ಸುದ್ದಾದ ಮದ್ದ ನೀಡಿದ ಸದ್ಗುರುವೇ ನಿನಗೆ ಶರಣು ಶರಣು ಅಂತಕ್ಕಂಥ ಮಾತು ಬರೀತಾರೆ. ಹೌದು ಕೇಳ್ರಿ.